ನಮಸ್ಕಾರ. ಗ್ಯಾಲಿಯಂ ಧಾತುವನ್ನು ಕೋಳಿಯಾಗಿಸಿದ ಭಾಷೆಯ ಚಮತ್ಕಾರ. ವೈಜ್ಞಾನಿಕ ರಂಗದಲ್ಲಿ ಯಾವಾಗಲೂ ಗಂಭೀರವಾದ ಕ್ಷಣಗಳಿರ್ತವೆ. ಅಲ್ಲಿ ಹಾಸ್ಯ ಮನೋರಂಜನೆಗೆ ಅವಕಾಶಗಳಿಲ್ಲ ಅನ್ನೋದು ಒಂದು ಸಾಮಾನ್ಯವಾದ ನಂಬಿಕೆ. ಇದು ಬಹುತೇಕ ನಿಜಬಹುದು. ಆದರೆ ಕೆಲವೊಮ್ಮೆ ಅಲ್ಲೂ ಕೂಡ ಗಂಭೀರ ವಾತಾವರಣದ ನಡುವೆ ನಮಗೆ ನಗೆ ಚಟಾಕಿಗಳು ಸಿಡಿಯೋದನ್ನು ಕಾಣಬಹುದು. ಗ್ಯಾಲಿಯಂ ಎನ್ನುವ ವಿಶಿಷ್ಟ ಗುಣಗಳನ್ನು ಹೊಂದಿರುವ ಧಾತುವಿನ ಸುತ್ತ ಹರಡಿರುವ ಭಾಷಾ ಚಮತ್ಕಾರದ ಕೆಲವು ನಗೆ ಚಟಾಕಿಗಳು ಪ್ರಸಿದ್ಧ ಆಗಿದ್ದಾವೆ. ಅವುಗಳನ್ನು ತಿಳಿಯೋದಕ್ಕೆ ಮೊದಲು ನಾವು ಗ್ಯಾಲಿಯಂ ಧಾತುವಿನ ಬಗ್ಗೆ ಸ್ವಲ್ಪ ಅರ್ಥಕೊಳ್ಳೋಣ. ರಾಯಲ್ ಆಸ್ಟ್ರೇಲಿಯನ್ ಕೆಮಿಕಲ್ ಇನ್ಸ್ಟಿಟ್ಯೂಟು ಅಂದರೆ RACI ಎಲ್ಲ ಧಾತುಗಳನ್ನು ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ತೋರಿಸುವ ಒಂದು ಆವರ್ತಕ ಕೋಷ್ಟಕವನ್ನು ಅಂದರೆ ಪೀರಿಯಾಡಿಕ್ ಟೇಬಲ್ನ ಪ್ರಕಟಣೆ ಮಾಡಿದೆ. ಇದು ಎಲ್ಲ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಕ್ರಮದಲ್ಲಿ ಹಾಗೂ ಗುಣಧರ್ಮಗಳ ಆಧಾರದ ಮೇಲೆ ವ್ಯವಸ್ಥಿತವಾಗಿ ಜೋಡಿಸಿದ ವೈಜ್ಞಾನಿಕವಾದಂಥ ಚೌಕಟ್ಟು, ಧಾತುಗಳ ಚೌಕಟ್ಟು ಒಂದು ಕೋಷ್ಟಕ. ಈ ಕೋಷ್ಟಕದಲ್ಲಿ ಪ್ರತಿಯೊಂದು ಧಾತುವಿನ ಫೋಟೋ, ಅದನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಮತ್ತು ಅದಕ್ಕೆ ಆ ಧಾತುವಿಗೆ ಇರುವ ಅರ್ಥವನ್ನು ಚಿತ್ರಗಳ ಮೂಲಕ ತೋರಿಸಲಾಗಿದೆ. ಈ ಆವರ್ತಕ ಕೋಷ್ಟಕದಲ್ಲಿರುವ ಚಿತ್ರಗಳು ಧಾತುಗಳ ಇತಿಹಾಸ ಮತ್ತು ಅವುಗಳಿಗೆ ಆ ಹೆಸರು ಹೇಗೆ ಬಂದಿತ್ತು ಅನ್ನೋದನ್ನು ಕೂಡ ತಿಳಿಸ್ತವೆ. ರಾಯಲ್ ಆಸ್ಟ್ರೇಲಿಯನ್ ಕೆಮಿಕಲ್ ಇನ್ಸ್ಟಿಟ್ಯೂಟ್ ಆವರ್ತಕ ಕೋಷ್ಟಕದಲ್ಲಿ ಗ್ಯಾಲಿಯಂ ಧಾತುವಿನ ಫೋಟೋ ಇದೆ. ಆದರೆ ಕೆಲವರು ಅದರ ಜಾಗದಲ್ಲಿ ಕೋಳಿಯನ್ನು ಚಿತ್ರಿಸಿದ್ದಾರೆ. ಇದು ಹೇಗಾಯಿತು ಅಂತ ತಿಳಿಯೋದಕ್ಕೆ ಮೊದಲು ನಾವು ಗ್ಯಾಲಿಯಂ ಧಾತುವಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಆವರ್ತಕ ಕೋಷ್ಟಕದಲ್ಲಿ ಗ್ಯಾಲಿಯಂ ವಿಶೇಷವಾದ ಗಮನ ಸೆಳೆಯುವ ಧಾತುಗಳಲ್ಲಿ ಒಂದು. ಗ್ಯಾಲಿಯಂನ ರಾಸಾಯನಿಕ ಚಿಹ್ನೆ G ಆಗೈತೆ. ಅದರ ಪರಮಾಣು ಸಂಖ್ಯೆ 31. ಇದು ಒಂದು ಲೋಹ. ಇದರ ವಿಶಿಷ್ಟ ಗುಣಧರ್ಮ ಏನಂತ ಹೇಳಿದ್ರೆ ಕಡಿಮೆ ಕರಗುವ ತಾಪಮಾನ ಹೊಂದಿದೆ. ಸುಮಾರು 30 ಡಿಗ್ರಿ ಸೆಲ್ಸಿಯಸ್ ಸುತ್ತಮುತ್ತ ಗ್ಯಾಲಿಯಂ ಕರಗುತ್ತೆ. ಆದ್ದರಿಂದ ಕೈಯಲ್ಲಿ ಹಿಡಿದಾಗಲೇ ಇದು ಮನುಷ್ಯ ಕೈಯಲ್ಲಿ ಹಿಡಿದ ತಕ್ಷಣವೇ ಇದು ದ್ರವರೂಪಕ್ಕೆ ಬದಲಾಗುವಂಥ ಒಂದು ಅಪರೂಪದ ಲೋಹಗಳಲ್ಲಿ ಒಂದಾಗೈತೆ. ಗ್ಯಾಲಿಯಂನ ಕರಗುವ ಬಿಂದು ಮೆಲ್ಟಿಂಗ್ ಪಾಯಿಂಟು ಸುಮಾರು 29.76 ಡಿಗ್ರಿ ಸೆಂಟಿಗ್ರೇಡ್. ಗ್ಯಾಲಿಯಂ ಮನುಷ್ಯ ಮುಟ್ಟಿದ ತಕ್ಷಣ ಕರಗುತ್ತೆ. ಆದ್ದರಿಂದ ಮೈ ಹಾರ್ಟ್ ಈಸ್ ಲೈಕ್ ಗ್ಯಾಲಿಯಂ, ಇಟ್ ಮೆಲ್ಟ್ಸ್ ದ ಮೊಮೆಂಟ್ ಇಟ್ ಸೀಸ್ ಯು ಅನ್ನುವ ಮಾತುಗಳು ಕೂಡ ಚಾಲ್ತಿನಲ್ಲಿದ್ದಾವೆ. ವಿಜ್ಞಾನಿಗಳು ತಮ್ಮ ಅತಿಥಿ ಗೆಳೆಯರಿಗೆ ಗ್ಯಾಲಿಯಂನಿಂದ ಮಾಡಿದ ಚಮಚವನ್ನು ಚಹಾ ಅಥವಾ ಕಾಫಿ ಕಲ್ಕದಕ್ಕೆ ಕೊಡ್ತಾರೆ. ಬಿಸಿ ಚಹಾದಲ್ಲಿ ಚಮಚವನ್ನು ಒದ್ದಿದ ತಕ್ಷಣ ಅದು ಪೂರ್ತಿ ಕರಗೋಗುತ್ತೆ. ಇದನ್ನು ನೋಡಿ ಅತಿಥಿಗಳು ಬೆಚ್ಚಿ ಬೀಳ್ತಾರೆ ಎನ್ನುವ ಕಥೆಗಳು ಕೂಡ ಹರಿದಾಡ್ತವೆ. ಗ್ಯಾಲಿಯಂ ಅಲ್ಯೂಮಿನಿಯಂ ಮೇಲೆ ಬಿದ್ದರೆ ಅದನ್ನು ಪೇಪರ್ನಂತೆ ಹೊರದಾಕುತ್ತೆ. ಆದ್ದರಿಂದ ಗ್ಯಾಲಿಯಂ ಮತ್ತು ಅಲ್ಯೂಮಿನಿಯಂ ಗೆಳೆಯರಾಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಯಾಕಂದರೆ ಗ್ಯಾಲಿಯಂ ಅಲ್ಯೂಮಿನಿಯಂ ಜೀವನವನ್ನೇ ಹೊರದಾಕುತ್ತೆ ಅಂತಕ್ಕಂಥ ಜೋಕು ಕೂಡ ಚಾಲ್ತಿನಲ್ಲಿದೆ. ಗ್ಯಾಲಿಯಂನ ಉಪಯೋಗ ಬಹಳ ಮಹತ್ತರವಾಗೈತೆ. ವಿಶೇಷವಾಗಿ ಗ್ಯಾಲಿಯಂ ಆರ್ಸೆನೈಡು ಇದರ ಸಂಯೋಗ ಎಲೆಕ್ಟ್ರಾನಿಕ್ಸ್ ಮತ್ತು ಬೆಳಕು ಹೊರಗಾಗ್ತಕ್ಕಂಥ ಸಾಧನಗಳಲ್ಲಿ ಬಳಕೆ ಆಗುತ್ತೆ. ವೇಗವಾದಂಥ ವಿದ್ಯುತ್ ಘಟಕಗಳಲ್ಲಿ, ಅಂತರಿಕ್ಷ ಸಂಪರ್ಕ ಸಾಧನಗಳು ಮತ್ತು ಕೆಲವು ವಿಧದ ದೀಪಕಗಳಲ್ಲಿ ಗ್ಯಾಲಿಯಂ ಆಧಾರಿತ ಪದಾರ್ಥಗಳನ್ನ ಬಳಸ್ತಾರೆ. ಆದ್ದರಿಂದ ಗ್ಯಾಲಿಯಂ ಕೇವಲ ಕುತೂಹಲಕಾರಿ ಲೋಹ ಮಾತ್ರ ಅಷ್ಟೇ ಅಲ್ಲ, ಆಧುನಿಕ ತಂತ್ರಜ್ಞಾನದಲ್ಲಿ ಬಹಳ ಉಪಯುಕ್ತವಾದಂಥ ಧಾತು ಕೂಡ ಹೌದು. ಗ್ಯಾಲಿಯಂ ಧಾತುವನ್ನು 1875ರಲ್ಲಿ ಫ್ರೆಂಚ್ ವಿಜ್ಞಾನಿ ಪಾಲ್ ಎಮಿಲ್ ಲೆಕೋಕ್ ಡಿ ಬಾಯ್ಲ್-ಬಾರ್ಟ್ರಾನ್ ಕಂಡುಹಿಡಿತಾರೆ. ಅವರು ಈ ಧಾತುವನ್ನು, ಈ ಹೊಸದಾಗಿ ತಾವು ಕಂಡುಹಿಡಿದ ಧಾತುವನ್ನು ಗ್ಯಾಲಿಯಂ ಅಂತ ಕರೀತಾರೆ. ಲ್ಯಾಟಿನ್ ಭಾಷೆಯಲ್ಲಿ ಫ್ರಾನ್ಸ್ ದೇಶವನ್ನು ಗ್ಯಾಲಿ ಅಂತ ಕರೆಯಲಾಗ್ತಾ ಇತ್ತು. ಆದ್ದರಿಂದ ಗ್ಯಾಲಿ ಎಂಬ ಪದದಿಂದ ಗ್ಯಾಲಿಯಂ ಅನ್ನೋ ಹೆಸರು ಬಂದಿದೆ. ವಿಜ್ಞಾನಿಗಳು ಹೊಸದಾಗಿ ಪತ್ತೆ ಹಚ್ಚಿದ ಧಾತುಗಳಿಗೆ ಹೆಮ್ಮೆಯಿಂದ ತಮ್ಮ ದೇಶದ ಹೆಸರು ನೀಡತಕ್ಕಂಥದ್ದು ಸಾಮಾನ್ಯ. ಆದ್ದರಿಂದ ವಿಜ್ಞಾನಿ ಪಾಲ್ ಎಮಿಲ್ ತಾವು ಪತ್ತೆ ಹಚ್ಚಿದ ಹೊಸ ಧಾತುವಿಗೆ ತಮ್ಮ ದೇಶದ ಗೌರವಕ್ಕಾಗಿ ಲ್ಯಾಟಿನ್ ಭಾಷೆ ಬಳಸಿ ಆ ಹೆಸರನ್ನು ಇಟ್ಟನ್ನೋದು ಒಂದು ಸಾಮಾನ್ಯವಾದಂಥ ವಿವರಣೆ. ಆದರೆ ಇಲ್ಲಿ ಒಂದು ಆಸಕ್ತಿದಾಯಕವಾದಂಥ ಭಾಷಾ ಹಾಸ್ಯ ನಗೆಚಟಾಕಿ ಕೂಡ ಅಡಗೈತೆ. ಗ್ಯಾಲಿಯಂ ಧಾತುವನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಪಾಲ್ ಎಮಿಲ್ ಲೆಕೋಕ್ ಡೆ ಬಾಯ್ಲ್-ಬಾರ್ಟ್ರಾನ್. ಲೆಕೋಕ್ ಅಂತ ಹೇಳಿದ್ರೆ ಫ್ರೆಂಚ್ ಭಾಷೆಯಲ್ಲಿ ಕೋಳಿಯನ್ನು ಅರ್ಥ ಇದೆ. ಹಾಗೆಯೇ ಲ್ಯಾಟಿನ್ ಭಾಷೆಯಲ್ಲಿ ಕೋಳಿಯನ್ನು ಗ್ಯಾಲಸ್ ಅಂತಲೂ ಕೂಡ ಕರೀತಾರೆ. ಗ್ಯಾಲಸ್ ಪದದಿಂದಲೂ ಗ್ಯಾಲಿಯಂ ಪದ ರೂಪುಗೊಳ್ಬೋದು. ಆದ್ದರಿಂದ ವಿಜ್ಞಾನಿ ತಮ್ಮ ಹೆಸರಿನ ಅರ್ಥವನ್ನು ಲ್ಯಾಟಿನ್ ಪದದ ಮೂಲಕ ಸೂಕ್ಷ್ಮವಾಗಿ ಧಾತುವಿನ ಹೆಸರಿನಲ್ಲಿ ಸೇರಿಸಿದ್ದಾರೆ. ಹೊರಗೆ ನೋಡೋದಕ್ಕೆ ದೇಶದ ಹೆಸರಿನಂತ ಕಂಡು ಬಂದರೂ ಕೂಡ ಒಳಗಡೆ ಲೆಕೋಕ್ ಅನ್ನೋದು ಅಂದರೆ ಲ್ಯಾಟಿನ್ ಭಾಷೆಯಲ್ಲಿ ಗ್ಯಾಲಸ್ ಅಂತಕ್ಕೆ ಸಮನಾಗಿ ಬಂದಿದೆ. ಒಳಗೆ ತಮ್ಮ ಹೆಸರನ್ನು ಅಡಗಿಸಿಟ್ಟಿದ್ದಾರೆ. ಇದು ಒಂದು ಭಾಷಿಕ ಚಮತ್ಕಾರ ಅನ್ನುವ ವಾದ ಕೂಡ ಇದೆ. ಆದ್ದರಿಂದ ಆವರ್ತಕ ಕೋಷ್ಟಕದಲ್ಲಿ ವಿವಿಧ ಧಾತುಗಳ ಚಿತ್ರಗಳನ್ನು ತೋರಿಸಲಾಗಿರೋದ್ರ ಜಾಗದಲ್ಲಿ ಕೆಲವರು ಗ್ಯಾಲಿಯಂ ಧಾತುವಿನ ಪಕ್ಕದಲ್ಲಿ ಕೋಳಿಯ ಚಿತ್ರವನ್ನು ತೋರಿಸಿ ಆನಂದ ಪಟ್ಟಿದ್ದಾರೆ. ಇದು ಗಂಭೀರವಾದಂಥ ವಿಜ್ಞಾನದ ವಿಷಯದಲ್ಲಿ ನಡೀತಕ್ಕಂಥ ಒಂದು ನಗೆಚಟಾಕಿಯ ಒಂದು ಹಾಸ್ಯ ಸಂಗತಿ ಮತ್ತು ಹಾಸ್ಯ ಪ್ರಸಂಗ. ವೈಜ್ಞಾನಿಕ ರಂಗದಲ್ಲಿ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಹಲವು ಸಂಶೋಧನೆಗಳ ನಡುವೆ ಕೂಡ ರಸಗಳಿಕೆಗಳಿದ್ದಾವೆ. ಅಂಥ ಇತರ ರಸಗಳಿಕೆ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.